ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮಾಸಿಕ ಸಾಮಾನ್ಯ ಸಭೆಯನ್ನು ಸಿವಿ ರಾಮನ್ ನಗರ ಬಿಬಿಎಂಪಿ ಕಂದಾಯ ಅಧಿಕಾರಿಗಳ ಸಭಾಂಗಣದಲ್ಲಿ ಸಮಿತಿಯ ಅಧ್ಯಕ್ಷರಾದ ನಂದೀಶ್ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಜನರಿಗೆ ತಲುಪುತ್ತಿದೆಯಾ ಎಂಬುದರ ಬಗ್ಗೆ ಸಮಗ್ರ ಚರ್ಚೆ ನಡೆಯಿತು. ಹಲವಾರು ಜನಸಮಿತಿಯ ಸದಸ್ಯರು ಕೆಲವು ಗೊಂದಲಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಂದಾಯ ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಕಮಿಟಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ಹಾಗೂ ಕಮಿಟಿ ಅಧ್ಯಕ್ಷರಾದಂತಹ ನಂದೀಶ್ ರೇವಣ್ಣ ಇಂದು ಸಭೆಯಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ವಿವರಣೆ ನೀಡಿದರು. ಈ ಸಮಯದಲ್ಲಿ ಬೆಸ್ಕಾಂ ಅಧಿಕಾರಿಗಳಾದ ಮಂಜುನಾಥ್, ಶಕ್ತಿ ಯೋಜನೆಯ ಸೂಪರ್ಡೆಂಟ್ ಆದಂಥ ಚಿಕ್ಕಬೈರಪ್ಪ, ಆಹಾರ ನಿರೀಕ್ಷಕರಾದ ಲಕ್ಷ್ಮಣ್ ಹಾಗೂ ಕಮಿಟಿಯ ಸದಸ್ಯರು ಹಾಜರಿದ್ದರು. 80% ಕಡೆ ಅವ್ರು ಹೋಗ್ತಾರೆ ಬೆಂಗಳೂರು ಅಲ್ಲಿ ಅದು ವರ್ಕೇ ಆಗಲ್ಲ. ಸರ್ವರ್ ಡೌನ್ ಇನ್ನೊಂದು ಅಂತ ಸಾಫ್ಟ್ವೇರ್ ಚೇಂಜಸ್ ಇದೆ ಅಂತ ಎಷ್ಟು ಸೆಂಟರಲ್ಲಿ ಇಂಥದ್ದು ನಡೆಯುತ್ತೆ ಅಂತ ಆದರೂ ಬೇಕು ಸರ್. ನಮ್ಮ ಕ್ಷೇತ್ರದಲ್ಲಿ ನಾವು ಜನಗಳಿಗೆ ಏನು ಗೊತ್ತಾಗಿಲ್ಲ ಹೋಗ್ರಪ್ಪ ಅಂತ. ಇವಾಗ ನಮ್ಮ ಭೀಮನಗರ ಬೆಂಗಳೂರು ಮಣ್ಣು ಅವ್ರ ಹತ್ರ ನಾವು ಜನ ಕಲಿಸ್ತೀವಿ ಹತ್ರ ನಡೆಯಲ್ಲ. ನಮ್ಮ ದಯಮಾಡಿ ನೀವು ಅದನ್ನ ಕೊಟ್ಟರೆ ಎಲ್ಲಿ ಮಾಡ್ತಾ ಇರೋದು ಸರ್? ಈ ಕಡೆ ಸುತ್ತಮುತ್ತಲು ಏರಿಯಾಗೆ ಕಲ್ಲಳ್ಳಿ ಗೇಟ್ ಹತ್ರ ಒಂದು ಇದೆಯಲ್ಲ ಬೆಂಗಳೂರನ್ನು, ಅಲ್ಲಿ ಮಾತ್ರ ಪ್ರೆಸೆಂಟ್ ಇದೆ ಈಗ. ಕಲ್ಲಳ್ಳಿ ಗೇಟ್ ಬೆಂಗಳೂರು ಇನ್ನೆಲ್ಲೂ ಇಲ್ಲ ಸರ್. ಏನಕ್ಕೆ ಸರ್ ಅವ್ರದ್ದು ಕರೆಕ್ಟಾಗಿ ಅದು ಬಯೋ ತಮ್ಮ ಇದೆಯಲ್ಲ, ಅದು ಲೇಟೆಸ್ಟ್ ತಮ್ಮ ಇಟ್ಕೊಂಡಿದ್ದಾರೆ. ಎರಡನೇದು ಐ ಸ್ಕ್ಯಾನರ್ ತಂದು ಇಟ್ಕೊಂಡಿದ್ದಾರೆ. ಈ ಹೆಬ್ಬೆಟ್ ಬಂದಿದ್ದವ್ರು ಕೆಲವು ಜನ ಇರ್ತಾರೆ, ಪೇಷಂಟ್ಸ್ಗಳು ಬಂದು ಸುಸ್ತಾಗಿರ್ತಾರೆ, ಅದಕ್ಕೆ ಐ ಸ್ಕ್ಯಾನರಲ್ಲಿ ಮಾಡಿ ಕಳಿಸ್ಬೋದು. ಆ ಎರಡು ಆಪ್ಷನ್ ಅವ್ರ ಒಬ್ಬರ ಹತ್ರನೇ ಇದೆ ಸರ್. ಇವಾಗ 20 ಯೂನಿಟ್ ಬಂದು ಯೂನಿಟ್ ನಮ್ಗೆ ಬರಲ್ಲ. 20 ಯೂನಿಟೇ ನಮ್ಗೆ ಬರೋದು. ಹೌದು, 20 ಯೂನಿಟ್ ಏನು ಯೂಸ್ ಮಾಡ್ತಾರೆ ಕೊಡಲ್ಲ. ನಿಮ್ಮ ಆ ಸ್ಕೀಮಲ್ಲಿ ನಮ್ಗೆ ಬರಲ್ಲ, ಅಪ್ಲಿಕೇಬಲ್ ಆಗಲ್ಲ. ಕೆಲವೊಬ್ರು ಇನ್ನೊಬ್ಬರು ಅಪ್ಲಿಕೇಬಲ್ ನೀಡಲ್ಪಡ್ತಾ ಇರುವಂಥ 5 ಪಂಚ ಯೋಜನೆ ಇದಕ್ಕೆ ಸಂಬಂಧ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೊ 161 ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸದಸ್ಯರ ಮತ್ತು ಇವರು ಕಾರ್ಯದರ್ಶಿಗಳು ಇವತ್ತು ಮೀಟಿಂಗ್ ನಡೀತು ಇವತ್ತು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಅಧಿಕಾರಿ ವರ್ಗದವರ ಜೊತೆಯಲ್ಲಿ ಆಗು ಹೋಗು ಮತ್ತು ಅದ್ರ ಕಡೆ ಇರುವಂಥ ಲಭ್ಯತೆಗಳು ಮತ್ತು ಅದ್ರ ಬಗ್ಗೆ ಇರುವಂಥ ಪ್ರಾಬ್ಲಮ್ಸು ಏನೇನು ಸೊಲ್ಯೂಷನ್, ಅದಕ್ಕೆ ಏನು ಸಂಬಂಧಪಟ್ಟಾಗ ಏನು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಮೇಡಮ್, ಪ್ರಮುಖವಾಗಿ ಏನು ಬಗ್ಗೆನೂ ಇವತ್ತು ನಾವು ಮಾತಾಡ್ತೀವಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ, ಅನ್ನಭಾಗ್ಯ, ಮೇಜರ್ ಪಾಯಿಂಟ್ಸ್ ಇದು ಅನ್ನಭಾಗ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಸೇರಬೇಕು. ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ 10 kg ಸೇರಬೇಕು ಅಂತ, ಅದು ಹೇಗೆ ಸೇರಿಸ್ಬೇಕು, ಏನು ಮಾಡಬೇಕು ಅಂತ ಇವತ್ತು ಪ್ರಮುಖವಾಗಿ ಮಾತಾಡಿದ್ವಿ. ನಮ್ಮ ಸರ್ಕಾರ 5 ಗ್ಯಾರಂಟಿ, ನಾವು ಸರ್ಕಾರ ಬರೋಕ್ಕೆ 5 ಗ್ಯಾರಂಟಿ ಭರವಸೆಯಿಂದಲೇ ಬಂದಿರೋದು. ಜನಗಳಿಗೆ ಈ 5 ಗ್ಯಾರಂಟಿ ಕರೆಕ್ಟಾಗಿ ತಲುಪಬೇಕು ಅನ್ನೋದೇ ನಮ್ಮ ಒಂದು ವಿಷಯ ಆಯಿತು. ನಮ್ಮ ಸೆಕ್ರೆಟರಿ ಮೇಡಮ್, ಮಾನವ ಮೇಡಮ್ ಅವರು, ನಮ್ಮ 5 ಗ್ಯಾರಂಟಿ ಅಧಿಕಾರಿಗಳು ಬಹಳ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಇನ್ನು ಮುಂದೆನೂ ನಾವು ಜನಗಳಿಗೆ ತಲುಪಿಸೋ ರೀತಿ ನಾವು